ನಮಸ್ತೆ, ನನ್ನ ಹೆಸರು ದಿವ್ಯಾ ಅಂತ. ಇವತ್ತು ನಾವು ಚರ್ಚೆ ಮಾಡಕ್ ಹೊರಟಿರೋಂತ ವಿಚಾರ ಪಾಸ್ಟ್ ಲೈಫ್ ಅಸ್ಟ್ರಾಲಜಿ. ಸೊ ಪಾಸ್ಟ್ ಲೈಫ್ ಅಂತ ಬಂದಾಗ ನಾವು ಇವತ್ತು ಎರಡು ವಿಚಾರನ ಡಿಸ್ಕಸ್ ಮಾಡೋಣ. ಒಂದು, ಇದು ನಮ್ದು ಎಷ್ಟನೇ ಜನ್ಮ, ನಾವ್ ಎಷ್ಟು ಜನ್ಮನ ಮುಗಿಸ್ಕೊಂಡ್ ಬಂದಿದೀವಿ, ಇಷ್ಟು ಜನ್ಮದಲ್ಲಿ ನಾವ್ ಏನ್ ಜ್ಞಾನನ ಪಡ್ಕೊಂಡ್ ಬಂದಿದೀವಿ, ಹಾಗೂ ಈ ಈ ಪ್ರೆಸೆಂಟ್ ಜನ್ಮದಲ್ಲಿ ನಾವು ಹೇಗಿರ್ತೀವಿ ಅನ್ನೋದು. ಅದರ ಜೊತೆಗೆ ನಮ್ಮ ಆತ್ಮದ ಉದ್ದೇಶ ಏನು, ನಾವ್ ಯಾವ ಕಾರಣಕ್ಕಾಗಿ ಹುಟ್ಟಿದೀವಿ, ಆ ಕಾರಣನ ನಾವು ನೆರವೇರ್ಸ್ಕೊಂತಿದೀವ ಇಲ್ವಾ. ಸೊ ನೆರವೇರ್ಸ್ಕೊಂಡಿಲ್ಲ ಅಂದ್ರೆ ಅದ್ರ ಪರಿಣಾಮ ಏನಾಗುತ್ತೆ ಅನ್ನೋದನ್ನ ಇವತ್ತು ನಾವು ಈ ಜಾತಕದ ಮುಖಾಂತರ ಒಂದೊಂದಾಗಿ ತಿಳ್ಕೊಂತ ಹೋಗೋಣ. ನೋಡಿ, ನಾವು ಪಾಸ್ಟ್ ಲೈಫ್ ಅಂತ ಬಂದಾಗ ನಾವು ಜೀವಕಾರಕರನ್ನ ತಗೊಂತೀವಿ. ಜೀವಕಾರಕರು ಯಾವ ಮನೆಯಲ್ಲಿ ಸ್ಥಿತರಾಗಿದ್ದಾರೆ ಅವ್ರನ್ನ ಕನ್ಸಿಡರ್ ಮಾಡಿ ಅವ್ರದ್ದು ಎಷ್ಟನೇ ಜನ್ಮ ಅಂತ ಹೇಳ್ತೀವಿ. ಸ್ತ್ರೀ ಜಾತಕ ಆದ್ರೆ ಶುಕ್ರ ಗ್ರಹರು, ಪುರುಷ ಜಾತಕ ಆದ್ರೆ ಗುರು ಗ್ರಹರ್ನ ತಗೊಂತೀವಿ. ಅದೇ ರೀತಿಯಲ್ಲಿ ಆತ್ಮದ ಉದ್ದೇಶ ಅಂತ ಬಂದಾಗ ನಾವು ಸೂರ್ಯ ಗ್ರಹನ ತಗೊಂತೀವಿ. ಸೂರ್ಯ ಗ್ರಹರು ಜೊತೆ ಯಾವ ಗ್ರಹ ಸಂಯೋಗ ಆಗಿದೆ ಅನ್ನೋದ್ರ ಬೇಸಿಸ್ ಮೇಲೆ ನಾವು ನಮ್ಮ ಆತ್ಮದ ಉದ್ದೇಶವನ್ನ ಕಂಡುಕೊಂಡು ಆ ರೀತಿ ನಡೆಸಿದಾಗ ನಮ್ಮ ಆತ್ಮದ ಉದ್ದೇಶ ನೆರವೇರುತ್ತೆ. ಅದರಿಂದಾಗಿ ನಮ್ಗೆ ಮೋಕ್ಷ ಪ್ರಾಪ್ತಿ ಆಗತ್ತೆ ಅಂತ ಹೇಳ್ಬೋದು. ಈಗ ನಾವು ಮೊದಲನೇ ಜಾತಕನ ನೋಡೋಣ. ನೋಡಿ, ಇದು ಒಂದು ಪುರುಷ ಜಾತಕ. ನೋಡಿ, ಇದು ಈ ಪುರುಷ ಜಾತಕದಲ್ಲಿ ಗುರು ಗ್ರಹರು ಅಂದ್ರೆ ಜೀವಕಾರಕರು ಬಂದು 3ನೇ ಮನೆಯಲ್ಲಿ ಸ್ಥಿತರಾಗಿದ್ದಾರೆ. 3ನೇ ಮನೆಯಲ್ಲಿ ಜೀವಕಾರಕರು ಇರೋದ್ರಿಂದ ಇವಾಗ ಈ ಪ್ರೆಸೆಂಟ್ ವರ್ಗು 3 ಜನ್ಮಗಳಾಗಿದೆ ಅಂತ, 3ನೇ ಜನ್ಮ ಇದು ಅಂತ ಹೇಳ್ಬೋದು. 3ನೇ ಜನ್ಮ ಕಾಲಪುರುಷನ ಮನೆಯಿಂದ ಇವ್ರು 3ನೇ ಜನ್ಮ ತಾಳಿದ್ದಾರೆ ಅಂತ ಸಹ ಹೇಳ್ಬೋದು. ಆಗಿರೋದ್ರಿಂದ ಇವ್ರು ಸ್ವಲ್ಪ ಅನುಭವ ಕಮ್ಮಿ ಇರುತ್ತೆ ಪಾಸ್ಟ್ ಲೈಫ್ದು. ಹಿಂದಿನ ಜನ್ಮಗಳ ಅನುಭವ ಕಡಿಮೆ ಇರೋದ್ರಿಂದ ಇವರ ವರ್ತನೆಗಳು ಹೇಗ್ ಬೇಕೋ ಹಾಗಿರುತ್ತೆ. ಅದ್ರ ಜೊತೆಗೆ ಇವ್ರು ಸ್ವಲ್ಪ ಗ್ರೀಡಿ ಇರ್ತಾರೆ. ಆಸೆಗಳು ಜಾಸ್ತಿ ಇರುತ್ತೆ. ಎಲ್ಲದನ್ನು ದುಡ್ಡಿನ ಮುಖಾಂತರ ಅಥವಾ ಆಸೆಗಳ ಮುಖಾಂತರ ಇವರ ಸ್ವಾರ್ಥಕ್ಕೋಸ್ಕರ ಬದುಕ್ತಾ ಇರ್ತಾರೆ ಅಂತಾನು ಹೇಳ್ಬೋದು. ಸ್ವಲ್ಪ ಸ್ವಾರ್ಥಿ ಅಂತಾನು ಹೇಳ್ಬೋದು. ಅದ್ರ ಜೊತೆಗೆ ಆತ್ಮದ ಉದ್ದೇಶ ಅಂತ ಬಂದಾಗ ಇವ್ರಿಗೆ ಸೂರ್ಯ ಗ್ರಹರ ಜೊತೆ ಗುರು ಗ್ರಹರ ಸಂಯೋಗ ಇರೋದ್ರಿಂದ ಇವರು ಆತ್ಮದ ಉದ್ದೇಶ ಜ್ಞಾನವನ್ನ ಹಂಚೋದಾಗಿರುತ್ತೆ. ಎಲ್ಲರಿಗೂ ಜ್ಞಾನ ಕೊಡೋದು ಅಥವಾ ಜ್ಞಾನ ಹಂಚೋದಾಗಿರುತ್ತೆ. ಅದ್ರ ಜೊತೆ ಎಲ್ಲರಿಗೂ ಒಳ್ಳೇದನ್ನ ಬಯಸೋದು ಇವ್ರ ಆತ್ಮದ ಉದ್ದೇಶ ಆಗಿರುತ್ತೆ. ಈ ರೀತಿಯಾಗಿ ಇವರು ಎಲ್ಲರಿಗೂ ಜ್ಞಾನವನ್ನ ಹಂಚ್ಕೊಂಡು ಒಳ್ಳೇದ್ ಬಯಸ್ಕೊಂಡಿದ್ದಂತ ಸಂದರ್ಭದಲ್ಲಿ ಇವರ ಆತ್ಮದ ಉದ್ದೇಶ ನೆರವೇರುತ್ತೆ, ಮೋಕ್ಷ ಪ್ರಾಪ್ತಿ ಆಗುತ್ತೆ ಅಂತ ಹೇಳ್ಬೋದು. ಜೊತೆಗೆ ಇವರು ಇದು 3ನೇ ಜನ್ಮ ಆಗಿರೋದ್ರಿಂದ ತುಂಬಾ ಅನುಭವ ಕಮ್ಮಿ ಇರುತ್ತೆ. ಸೊ ಹೇಗೆ ವರ್ತಿಸ್ಬೇಕು, ಜನಗಳನ್ನ ಹೇಗೆ ಮಾತಾಡ್ಬೇಕು, ಯಾರನ್ನ ಹೇಗೆ ನಾವು ಟ್ರೀಟ್ ಮಾಡ್ಬೇಕು, ಈ ಎಲ್ಲಾ ವಿಚಾರಗಳಲ್ಲಿ ಇವರು ಎಡುತ್ತಾರೆ ಅಂತ ಹೇಳ್ಬೋದು. ನೆಕ್ಸ್ಟ್ ಜಾತಕ ನೋಡೋಣ. ಇದು ಇದು ಒಂದು ಪುರುಷ ಜಾತಕ. ನೋಡಿ, ಈ ಜಾತಕದಲ್ಲಿ ಗುರುಗ್ರಹರು ಕಾಲಪುರುಷನ 12ನೇ ಮನೆ ಅಂತಾನು ಹೇಳ್ಬೋದು. ಮೀನ ರಾಶಿಯಲ್ಲಿ ಗುರುಗ್ರಹರು ಸ್ಥಿತರಾಗಿರೋದ್ರಿಂದ ಇವರ ಆತ್ಮದ ಉದ್ದೇಶ ಇವ್ರಿಗೆ 11 ಜನ್ಮಗಳ ಒಂದು ಅನುಭವ ಹೊತ್ಕೊಂಡು 12ನೇ ಜನ್ಮವನ್ನ ಮನುಷ್ಯ ಜನ್ಮವನ್ನ ತಾಳಿರ್ತಾರೆ ಅಂತ ಹೇಳ್ಬೋದು. ಜೊತೆಗೆ ಇವರು 12ನೇ ಮನುಷ್ಯ ಜನ್ಮ ಆಗಿರೋದ್ರಿಂದ ಈ ನೆಕ್ಸ್ಟ್ ಇವರು ಇದೇ ಕೊನೆಯ ಜನ್ಮ ಅಂತಾನು ಹೇಳ್ಬೋದು. ಜೊತೆಗೆ ಅವರು ಈ 11 ಜನ್ಮಗಳಿಂದ ಏನೆಲ್ಲ ಅನುಭವ ಇರುತ್ತೆ ಆ ಅನುಭವಗಳಿಂದ ಇವರು ಜೀವನನ ನಡೆಸ್ತಾ ಇರ್ತಾರೆ. ಪ್ರತಿಯೊಂದು ವಿಚಾರಕ್ಕೂ ನಿರ್ಲಿಪ್ತ ಭಾವ ಅನ್ನೋದಿರುತ್ತೆ. ಯಾವುದೇ ವಿಚಾರಕ್ಕೂ ರೆಸ್ಪಾಂಡ್ ಮಾಡಲ್ಲ. ಅವರ ದೇಹ, ಮನಸ್ಸು, ಆತ್ಮ ಯಾವುದೇ ವಿಚಾರಕ್ಕೂ ರೆಸ್ಪಾಂಡ್ ಮಾಡಲ್ಲ ಅಂತ ಹೇಳ್ಬೋದು. ಜೊತೆಗೆ ಆ ನೆಮ್ಮದಿಯ ಒಂದು ಜೀವನ, ಯಾವುದೇ ವಿಚಾರಕ್ಕೆ ಯಾರಿಗೂ ಆಗ್ಲಿ ತಲೆ ಕೆಡಿಸ್ಕೊಂಡೇ ಇರೋಂತ ಒಂದು ಲೈಫ್ ಸ್ಟೈಲ್ ಇರುತ್ತೆ. ಈ ಜನ್ಮದಲ್ಲಿ ಇವರು ನೆಕ್ಸ್ಟ್ ಈ ಜನ್ಮ ಮುಗ್ದ ನಂತರ ಇವರು ಮೋಕ್ಷವನ್ನ ಪಡಿತಾರೆ ಅಂತ ಸಹ ಹೇಳ್ಬೋದು. ಉದ್ದೇಶ ಅಂತ ಬರೋದಾದ್ರೆ ಸೂರ್ಯಗ್ರಹರಿಗೆ ಇದು ಒಂದು ಸೂರ್ಯಗ್ರಹರಿಗೆ ಚಂದ್ರ ಮತ್ತು ಕೇತು ಸಂಯೋಗ ಇದೆ 5ನೇ ಮನೆಯಲ್ಲಿ. ಚಂದ್ರ ಮತ್ತು ಕೇತು ಸಂಯೋಗ ಇರೋದ್ರಿಂದ ಇವರು ಆರಾಮವಾದಂತ ಒಂದು ಜೀವನನ ನಡೆಸ್ಬೇಕಾಗತ್ತೆ. ಅದೇ ರೀತಿ ಅವ್ರ ಜೊತೆಲಿರೋರ್ಗು ಒಂದು ಆರಾಮವಾದಂತ ಜೀವನನ ಕೊಡೋದು ಇವರ ಆತ್ಮದ ಉದ್ದೇಶ ಆಗಿರುತ್ತೆ. ಕೇತು ಸಂಯೋಗ ಇರೋದ್ರಿಂದ ಇವರು
ಅಧಿಕಾರವನ್ನ ಪಡ್ಕೊಳ್ಳೋದು ಇವರ ಆತ್ಮದ ಉದ್ದೇಶ ಆಗಿರುತ್ತೆ. ಅಧಿಕಾರವನ್ನ ಪಡ್ಕೊಂಡು ಆ ರೀತಿ ಅಧಿಕಾರ ಚಲಾಯಿಸ್ಕೊಂಡು ಬದುಕೋದು ಇವ್ರ ಆತ್ಮದ ಉದ್ದೇಶ ಆಗಿರುತ್ತೆ. ಅದೇ ರೀತಿಯಲ್ಲಿ ಇವರು ಬದುಕ್ತಾರೆ ಅಂತಾನು ಹೇಳ್ಬೋದು. ಇದು ನೆಕ್ಸ್ಟ್ ಜಾತಕ. ಇದು ಒಂದು ಪುರುಷ ಜಾತಕ ನೋಡಿ. ಇವರ ಜೀವಕಾರಕರು ಗುರು ಗ್ರಹರು ಬಂದು ಧನಸ್ಸು ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ. ಧನಸ್ಸು ರಾಶಿಯಲ್ಲಿ ಜೀವಕಾರಕರು ಇರೋದ್ರಿಂದ ಇವ್ರಿಗೆ 8 ಜನ್ಮಗಳ ಒಂದು ಅನುಭವದಿಂದ 9ನೇ ಜನ್ಮಕ್ಕೆ ಬಂದಿದ್ದಾರೆ ಅಂತ ಹೇಳ್ಬೋದು. ಇವ್ರಿಗೆ ಅನುಭವಗಳು ಹೆಚ್ಚಿರೋದ್ರಿಂದ ಜೊತೆಗೆ ಮೋಕ್ಷದ ಹತ್ತಿರಕ್ಕೆ ಬಂದಿರೋದ್ರಿಂದ ಇವ್ರಿಗೆ ಏನಾಗುತ್ತೆ ಹೆಚ್ಚು ಅನುಭವಗಳಿರೋದ್ರಿಂದ ಇವರು ತುಂಬಾ ಒಂದು ಬುದ್ಧಿವಂತಿಕೆಯಿಂದ ವ್ಯವಹಾರ ನಡೆಸ್ತಾ ಇರ್ತಾರೆ ಅಂತ ಹೇಳ್ಬೋದು. ತುಂಬಾ ಅಗ್ರೆಸಿವ್ ಆಗಿ ಅವರ ಜೀವನವನ್ನ ನಡೆಸ್ತಾ ಇರ್ತಾರೆ. ಯಾರ ಹತ್ರ ಹೇಗಿರ್ಬೇಕು, ಹೇಗೆ ವರ್ತಿಸ್ಬೇಕು, ಅವ್ರ ಜೀವನದ ಸಫಲತೆ ಹೇಗೆ ಪಡ್ಕೋಬೇಕು ಅನ್ನೋದು ಅವ್ರಿಗೆ ತುಂಬಾ ಚೆನ್ನಾಗಿ ಅರಿವಿರುತ್ತೆ. ತುಂಬಾ ಬೇಗ ಆಕ್ಷನ್ಸ್ ನ ತೋರಿಸ್ತಾರೆ ಅಂತಾನು ಹೇಳ್ಬೋದು. ಜೊತೆಗೆ ಇವರು ಧನಸ್ಸು ರಾಶಿಯಲ್ಲಿ ಇರೋದ್ರಿಂದ ಇವ್ರಿಗೆ ಶನಿ ಗ್ರಹರು ಒಂದು ಪರಿಭ್ರಮಣ ಅಂದ್ರೆ 30 ವರ್ಷಗಳು ಒಂದು ಪರಿಭ್ರಮಣ ಮುಗಿಯುವಂತವರೆಗೂ ಸ್ವಲ್ಪ ಕಷ್ಟದ ದಿನಗಳಿರುತ್ತೆ. ಆದ್ರೆ 30 ವರ್ಷಗಳ ನಂತರ ಇವ್ರಿಗೆ ಎಲ್ಲಾ ವಿಚಾರದ ಬಗ್ಗೆ ಒಂದು ಕ್ಲಾರಿಟಿ ಸಿಗುತ್ತೆ. ಯಾರು ಹೇಗಿರ್ತಾರೆ, ಹೇಗೆ ನಾವು ವರ್ತಿಸ್ಬೇಕು ಅಂತ ಇವ್ರನ್ನ ಇವ್ರು ಖಾಲಿ ಮಾಡ್ಕೊಂಡು ಅಪೋಸಿಟ್ ಅವರು ಹೇಗಿರ್ತಾರೆ ಅವ್ರಿಗೆ ತಕ್ಕನಾಗೆ ವರ್ತಿಸ್ತಾ ಜೀವನವನ್ನ ಕಳೀತಾರೆ. ಇವ್ರು ಯಾವಾಗ್ಲೂ ಅಪೋಸಿಟ್ ಅವರು ಹೇಗಿರ್ತಾರೋ ಅದಕ್ಕೆ ಮ್ಯಾಚ್ ಮಾಡ್ಕೊಂಡು ಇವ್ರು ಜೀವನ ಮುಗ್ಸೋ ಜೀವನ ನಡೆಸೋದ್ರಿಂದಾಗಿ ಇವ್ರಿಗೆ ಎಲ್ಲೇ ಒಂದು ಪ್ರಾಬ್ಲಮ್ಸ್ ಅನ್ನೋದು ಕಾಣಿಸಲ್ಲ. ಅದೇ ರೀತಿಯಲ್ಲಿ ಇವರು ಎಲ್ಲಾ ವಿಚಾರದಲ್ಲಿ ಯಶಸ್ವಿಯನ್ನ ಅದೇ ರೀತಿಯಲ್ಲಿ ಇವ್ರ ಆತ್ಮದ ಉದ್ದೇಶ ಅಂತ ಬಂದಾಗ ನೋಡಿ, ಇದು ಒಂದು ಸ್ತ್ರೀ ಜಾತಕ. ಇವ್ರದ್ದು ಆತ್ಮದ ಉದ್ದೇಶ ಅಂತ ಬಂದಾಗ ಸೂರ್ಯ ಗ್ರಹರ ಜೊತೆಗೆ ಬುಧ ಮತ್ತೆ ಶುಕ್ರ ಗ್ರಹರ ಸ್ಥಿತರಾಗಿದ್ದಾರೆ. 5ನೇ ಮನೆಯಲ್ಲಿ ಗುರು ಗ್ರಹರು ಸ್ಥಿತರಾಗಿದ್ದಾರೆ. ಸೂರ್ಯ ಮತ್ತು ಬುಧ ಗ್ರಹರ ಸಂಯೋಗ ಏನ್ ಹೇಳುತ್ತಪ್ಪ ಅಂದ್ರೆ ಇವರು ವ್ಯಾಪಾರ ಮಾಡೋದು ಇವರ ಆತ್ಮದ ಉದ್ದೇಶ ಆಗಿರುತ್ತೆ. ಶುಕ್ರ ಗ್ರಹರ ಸಂಯೋಗ ಏನ್ ಹೇಳುತ್ತೆ ಅಂದ್ರೆ ಸುಖವಾದ ಒಂದು ಜೀವನ ನಡೆಸೋದು ಆತ್ಮದ ಉದ್ದೇಶ ಅಂತ ಆಗಿರುತ್ತೆ. ಗುರು ಗ್ರಹರ ಸಂಯೋಗ ಏನಾಗಿರುತ್ತೆ ಅಂತ ಅಂದ್ರೆ ಇವರು ಎಲ್ಲರೊಂದಿಗೆ ಎಲ್ಲರಿಗೂ ಒಳ್ಳೆಯದನ್ನ ಬಯಸ್ತಾ ಜ್ಞಾನವನ್ನು ಹಂಚೋದು ಇವರ ಆತ್ಮದ ಉದ್ದೇಶ ಅಂತ ಆಗಿರುತ್ತೆ. ಬಟ್ ಇಲ್ಲಿ ಬುಧ ಮತ್ತು ಗುರು ಗ್ರಹರು ವಕ್ರಿಯಾಗಿರೋದ್ರಿಂದ ಇವರು ಈ ಆ ಗ್ರಹಗಳ ಏನ್ ಕಾರಕತ್ವ ಇರುತ್ತೆ ಅದಕ್ಕೆ ತದ್ವಿರುದ್ಧವಾಗಿ ನಡ್ಕೋತಾ ಇರ್ತಾರೆ ಅಂತ ಹೇಳ್ಬೋದು. ನೆಕ್ಸ್ಟ್ ಜಾತಕಕ್ಕೆ ಹೋಗೋದಾದ್ರೆ ಈ ಜಾತಕದಲ್ಲಿ ಶುಕ್ರ ಗ್ರಹರು ಬಂದು ಕಾಲಪುರುಷನ 4ನೇ ಮನೆಯಲ್ಲಿ ಅಂದ್ರೆ ಕರ್ಕಟಕ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ. ಕರ್ಕಾಟಕ ರಾಶಿಯಲ್ಲಿ ಸ್ಥಿತರಾಗಿರೋದ್ರಿಂದ ಈ ವ್ಯಕ್ತಿ ಇದು ಈ ಮಹಿಳೆ ಏನಿದ್ದಾರೆ ಇವ್ರದ್ದು ಇದು 4ನೇ ಜನ್ಮ ಆಗಿರುತ್ತೆ. ಸೊ 4ನೇ ಜನ್ಮ ಆಗಿರೋದ್ರಿಂದ ಇವ್ರಿಗೆ ಪಾಸ್ಟ್ ಲೈಫ್ ತುಂಬಾ ಅನುಭವ ಅಂತ ಇಲ್ಲ, ಆದ್ರೆ ಅನುಭವ ಇಲ್ಲ ಅಂತಾನಿಲ್ಲ, ಒಂದು ಮೀಡಿಯಂ ರೇಂಜ್ ಅಲ್ಲಿ ಸ್ವಲ್ಪ ಮಟ್ಟಿನ ಅಂದ್ರೆ ಇಂದಿನ 3 ಜನ್ಮಗಳ ಅನುಭವಗಳನ್ನ ಇವರು ಪಡ್ಕೊಂಡಿರ್ತಾರೆ ಅಂತ ಹೇಳ್ಬೋದು. ಸೊ ಇಂದಿನ 3 ಜನ್ಮಗಳ ಅನುಭವದಿಂದ ಇವ್ರು ಹೇಗ್ ವರ್ತಿಸ್ತಾರೆ ಅಂದ್ರೆ ಯಾವ್ದನ್ನು ಹೇಳಿದ್ರೆ ನಂಬೋ ಸ್ಟೇಜ್ ಅಲ್ಲಿ ಇವ್ರು ಇರೋದಿಲ್ಲ. ಇವ್ರು ಏನ್ ಮಾಡ್ತಾರೆ ಅಂದ್ರೆ ಎಲ್ಲದನ್ನು ಪರೀಕ್ಷೆ ಮಾಡ್ತಾರೆ. ಪುನಃ ಪುನಃ ಯಾರು ಏನೇ ಹೇಳಿ ಇವರ ಸ್ವಂತಕ್ಕೆ ಅನುಭವ ಆಗೋವರೆಗೂ ಇವರು ಅದನ್ನ ವೆಯ್ಟ್ ಮಾಡಿ ಹೇಳ್ಬೋದು. ಸೊ ಸ್ವಂತ ಅನುಭವ ಸಿಕ್ಕೋವರೆಗೂ ಇವರು ಅದನ್ನ ಯಾರು ಏನೇ ಹೇಳಿದ್ರು ನಂಬಲ್ಲ. ಈ ರೀತಿ ಇವ್ರು ಯಾಕಿರ್ತಾರೆ ಅನ್ನೋದಾದ್ರೆ ಇವರಿಗೆ ಇಂದಿನ ಜನ್ಮಗಳ ಅನುಭವ ಕಮ್ಮಿ ಇರುತ್ತೆ. ಅದರ ಜೊತೆಗೆ ಎಲ್ಲದನ್ನು ಪೆಂಡಿಂಗ್ ಅಲ್ಲಿ ಇಟ್ಟು ಪ್ರಶ್ನೆ ಮಾಡಿ ನೋಡೋದು ಜಾಸ್ತಿ ಸ್ವಭಾವ ಇರುತ್ತೆ. ಜೊತೆಗೆ ಇವರ ಆಕ್ಷನ್ ತುಂಬಾ ಕಮ್ಮಿ ಇರುತ್ತೆ. ಮನ್ಸಲ್ಲೇ ಎಲ್ಲಾ ರೀತಿಯಾಗಿ ಯೋಚನೆ ಮಾಡ್ತಾ ಇರ್ತಾರೆ. ಲೇಟ್ ಆಗಿ ಆಕ್ಷನ್ ಮಾಡ್ತಾರೆ ಅಂತ ಹೇಳ್ಬೋದು. ಯಾಕಂದ್ರೆ ಹಿಂದೆ ಏನು ಗೊತ್ತಿಲ್ಲ, ಮುಂದೆ ಏನು ಗೊತ್ತಿಲ್ಲ, ಒಂದು ಮಿಡಿಲ್ ಆದಂತ ಒಂದು ಸ್ಟೇಜ್ ಅಲ್ಲಿ ಇರೋದ್ರಿಂದ ಇವ್ರು ವರ್ತಿಸ್ತಾರೆ ಅಂತ ನಾವ್ ಹೇಳ್ಬೋದು. ಜೊತೆಗೆ ಈ ಜಾತಕಸ್ಥರ ಆತ್ಮದ ಉದ್ದೇಶ ನೋಡೋದಾದ್ರೆ ಸೂರ್ಯ ಗ್ರಹರ ಜೊತೆಗೆ ಗುರು ಗ್ರಹರ ಸಂಯೋಗ ಇರೋದ್ರಿಂದ ಇವರ ಆತ್ಮದ ಉದ್ದೇಶವು ಕೂಡ ಜ್ಞಾನಾರ್ಜನೆ ಜೊತೆಗೆ ಜ್ಞಾನವನ್ನು ಹಂಚೋದಾಗಿರುತ್ತೆ. ಬಟ್ ಇವ್ರು ಆ ರೀತಿಯಾಗಿ ವರ್ತಿಸ್ದಾಗಲೇ ಇವ್ರಿಗೆ ಆತ್ಮದ ಉದ್ದೇಶ
ನೆರವೇರಿ ಇವರು ಮೋಕ್ಷವನ್ನು ಹೊಂದುತ್ತಾರೆ ಅಂತ ಆಗುತ್ತೆ. ಬಟ್ ಇವ್ರಿಗೆ ಆ ತರದೊಂದು ಪರಿಸರ ಸಿಗದೆ ಇರೋ ಕಾರಣ ಇವ್ರು ಇನ್ನೂ ಅಲ್ಲೇ ಸ್ಟ್ರಗಲ್ ಮಾಡ್ತಾ ಜೀವನ ನಡೆಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಶುಕ್ರ ಗ್ರಹರು 4ನೇ ಮನೆಯಲ್ಲಿ ಇರೋದ್ರಿಂದ ಒಂಥರ ಸಮಸ್ಯೆ, ಜೊತೆಗೆ ಸುತ್ತಮುತ್ತ ಜನರಿಂದ ಒಂಥರ ಸಮಸ್ಯೆನ ಇವರು ಫೇಸ್ ಮಾಡ್ತಾರೆ ಅಂತ ಹೇಳ್ಬೋದು. ಸೊ ಇದು ಇಷ್ಟು ಹೇಳ್ಕೊಟ್ಟಕ್ಕೆ ಹೇಳಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಗುರುಗಳಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು.